ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಅಪ್ಪಣ್ಣ. ಬಾ ಒಳಗೆ ಕುತ್ಕೊ. ಹೇಗಿದ್ಯಾ? ನಾನ್ಗೇನು ಸೂಪರ್ ಆಗಿದ್ದೀನಿ ನೋಡು. ನಾವಿಬ್ರು ಒಂದೇ ಏರಿಯಾದಲ್ಲಿದ್ರು ಮೀಟ್ ಮಾಡಕ್ ಇಷ್ಟು ದಿನ ಬೇಕಾಯ್ತು. ಏನ್ ಮಾಡೋದು, ನಾನಂತೂ ಫ್ರೀಯಾಗೇ ಇದ್ದೀನಿ. ಆದ್ರೆ ನೀನೇ ಡ್ಯೂಟಿ ಅಂತ ಬ್ಯುಸಿಯಾಗಿರೋದು. ಏನ್ ಮಾಡೋದು, ನಾನು ಮಾಡೋ ಕೆಲ್ಸಾನೇ ಅಂಥದ್ದು. ಸರಿ, ಕುಡಿಯಕ್ಕೆ ಏನ್ ತರ್ಲಿ? ಕಾಫಿ, ಟೀ? ಏನೂ ಬೇಡ, ಎಲ್ಲ ಬರ್ತಾನೆ ಮುಗಿಸ್ಕೊಂಬಂದೆ. ಅದ್ ಸರಿ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂದ್ಯಲ್ಲ, ಏನದು? ಅದು ಸ್ವಲ್ಪ ದಿನದ ಹಿಂದೆ ನನ್ನ ಗಂಡಂಗೆ ಆಕ್ಸಿಡೆಂಟ್ ಆಯ್ತು. ಅದು ಮನೆ ಮುಂದೆನೆ, ನನ್ನ ಕಣ್ಮುಂದೆನೇ ಆಯ್ತು. ಮೇಲ್ನೋಟಕ್ಕೆ ಅದು ಆಕ್ಸಿಡೆಂಟ್ ಥರನೇ ಇತ್ತು. ಆದರೆ ನಾನೇನಕ್ಕೂ ಇವತ್ತು CCTV ಫುಟೇಜ್ ಚೆಕ್ ಮಾಡುವಾಗ ಯಾರೋ ಅದನ್ನು ಇಂಟೆನ್ಷನಲಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ಆ ಗಾಡಿ ತುಂಬ ಹೊತ್ತಿಂದ ನಮ್ಮ ಮನೆ ಮುಂದೆನೇ ನಿಂತಿತ್ತು. ಇವರು ಆಫೀಸ್ಗೆ ಅಂತ ಹೊರಟಾಗ ಸ್ಪೀಡಾಗಿ ಬಂದು ಗುದ್ಕೊಂಡು ಹೊಟ್ಟೋದ. ಇಷ್ಟಕ್ಕೂ ಅವ್ರೇನು ರೋಡ್ ಮಧ್ಯದಲ್ಲಿ ಇರಲಿಲ್ಲ, ಸೈಡಲ್ಲೇ ನಿಂತಿದ್ರು. ಆದರೆ ಅವನು ರೈಟ್ ಸೈಡಿಂದ ಬಂದು ಗುದ್ಕೊಂಡು ಸ್ಪೀಡಾಗಿ ಹೊಟ್ಟೋದ. ಆಕ್ಸಿಡೆಂಟ್ ಆದಮೇಲೆ ನಿಲ್ಲಿಸ್ಲೂ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಇದನ್ನ ಇಂಟೆನ್ಷನಲಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ನಿಮಿಷ ಬಂದೇ ಇರು. ಇದರಲ್ಲಿ CCTV ಫುಟೇಜ್ ಇದೆ, ಚೆಕ್ ಮಾಡಿ. ಇದ್ರಲ್ಲಿ ಫುಟೇಜ್ ಇದೆ ಅಲ್ಲ, ನಾನು ಚೆಕ್ ಮಾಡಿ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಪ್ಲೀಸ್ ಇದನ್ನು ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಬೇಡ. ಒಂದು ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡು. ಪರ್ಸ್ನಲ್ ಆಗಿ ತಗೊಂಡು ಒಂದು ಫೇವರ್ ಅಂತ ಮಾಡು ಪ್ಲೀಸ್. ಈ ಫೇವರ್ಗೆ ತುಂಬ ಫೀಸ್ ಆಗುತ್ತಲ್ಲ. ನಿಜ ಅನ್ಕೊಂಡ್ಯಾ? ಜೋಕ್ ಮಾಡಿದೆ ಕಣೆ. ಡೋಂಟ್ ವರಿ, ಈ ಫುಟೇಜ್ ಕೊಟ್ಟಿದ್ಯಾ ಅಲ್ವಾ, ಇದನ್ನ ಡೀಟೇಲಾಗಿ ಸ್ಟಡಿ ಮಾಡಿ ಏನಾಗಿದೆ ಅಂತ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ ನೋಡು, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸು ಅದು ಇದು ಎಲ್ಲ ಬೇಕೇನೆ? ಯಾಕೆ ಇಷ್ಟೊಂದು ಫಾರ್ಮಲ್ ಆಗ್ತೀಯಾ? ಏನೂ ಬೇಕಾಗಿಲ್ಲ. ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ಅಷ್ಟು ಮಾಡಲ್ವಾ ನಾನು? ಐ ವಿಲ್ ಟೇಕ್ ಕೇರ್ ಆಫ್ ದಿಸ್, ಐ ವಿಲ್ ಹ್ಯಾಂಡಲ್ ಇಟ್. ಬರಲಾ? ಬಾಯ್ ಬಾಯ್. ಬಾಯ್. ಅಪ್ಪಣ್ಣ, ಏನೇ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು? ಏನು ಸಮಾಚಾರ? ಅದು ಆನಂದ್. CCTV ಫುಟೇಜ್ ಚೆಕ್ ಮಾಡಿಸಿದ್ಯಾ? ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಗೊತ್ತಾಯ್ತು. ಆದರೆ ನಿಮ್ಮಿಬ್ಬರಿಗೂ ಈ ವಿಷಯನ ಹೇಗೆ ಹೇಳ್ಬೇಕಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ ಮೇಡಮ್. ನೋಡಿ, ಈ ಹಲ್ಕ ಕೆಲಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಗೌತಮ್ ದಿವಾನ್ ಅವ್ರ ತಮ್ಮ ಜಯದೇವ್ ದಿವಾನ್. ಶಾಕ್ ಆಯ್ತಲ್ವಾ? ನನಗೂ ವಿಷಯ ತಿಳಿದಾಗ ಇಷ್ಟೇ ಶಾಕ್ ಆಯ್ತು. ನೀವು ನೋಡಿದ್ರೆ ದಿನ ಬೆಳಗಾದ್ರೆ ಅವ್ರ ಜೊತೆನೇ ಇರ್ತೀರಾ, ಅವ್ರ ಜೊತೆನೇ ಕೆಲಸನೂ ಮಾಡ್ತೀರಾ. ಅವ್ರು ನೋಡಿದ್ರೆ ಇಂಥ ಹಲ್ಕ ಕೆಲಸ ಮಾಡಿದ್ದಾರೆ. ದುಶ್ಮನ್ಗಳಿಗಿಂತ ಬಗಲ್ ಮೇ ದುಶ್ಮನ್ಗಳು ತುಂಬಾನೇ ಡೇಂಜರಸ್ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಜೊತೆನೇ ಇದ್ಕೊಂಡು ಎಂಥ ಕೆಲಸ ಮಾಡಿದಾನೆ ನೋಡಿ ಅವನು. ಈ ಶ್ರೀಮಂತರ ಮನೆ ಮಕ್ಕಳು ಹಣೆ ಬರಾಣೆ ಇಷ್ಟು, ಮೈ ತುಂಬ ಬರೀ ಕೊಬ್ಬೆ ತುಂಬಿಕೊಂಡಿರ್ತಾರೆ. ಹಾಕ್ಕೊಂಡು ರುಬ್ಬಿದ್ರೆ ಮೈಯಲ್ಲಿರೋ ಕೊಬ್ಬೆಲ್ಲ ಕರ್ಗೋಗುತ್ತೆ. ಯಾವುದಕ್ಕೂ ನೀವೊಂದು ಕಂಪ್ಲೇಂಟ್ ಬರ್ಕೊಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಆ ಲೋಫರ್ ಚರ್ಬಿ ಎಲ್ಲ ಇಳಿದೋಗ್ಬಿಡ್ಬೇಕು, ಹಾಗೆ ಬೆಂಡೆತ್ತೀನಿ. ನನಗೆ ಯಾವ ಮುಲಾಜು ಇಲ್ಲ, ನೀವು ಅಷ್ಟೇ ಯಾವುದೇ ಮುಲಾಜು ಇಟ್ಕೋಬೇಡಿ. ಬೇಡ ಪ್ಲೀಸ್. ಯಾಕೆ ಬೇಡ? ಕಂಪ್ಲೇಂಟ್ ಕೊಡಲೇಬೇಕು, ಜಯದೇವ್ಗೆ ಬುದ್ಧಿ ಕಲಿಸ್ಲೇಬೇಕು. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಟರೆ ಇನ್ನೂ ಹೆಚ್ಕೋತಾರೆ. ಅಲ್ಲ ಆನಂದ್, ಒಬ್ಬನ್ನ ಕೊಲೆ ಮಾಡಕ್ ನೋಡಿದಾನೆ ಮನುಷ್ಯನ. ಅವನು ಬರ್ತಾ ಬರ್ತಾ ರಾಕ್ಷಸ ಆಗ್ತಿದ್ದಾನೆ ಏನೋ ಆಗ್ಬಿಟ್ಟಿದ್ದಾನೆ. ಅವನ್ ಜೈಲ್ಗೆ ಹೋಗಿ ಬಂದ್ರೇನೆ ಬುದ್ಧಿ ಕಲಿಯೋದು, ಕೊಬ್ಬೆಲ್ಲ ಇಳಿಯುತ್ತೆ. ಸುಮ್ಮನೆ ಬಿಡಬಾರ್ದು. ಬೇಡ ಅಪರ್ಣ,
ಅದೇ ಯಾಕೆ? ನೋಡು, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ. ಕೆಲವು ಸೂಕ್ಷ್ಮ ವಿಚಾರಗಳಿರ್ತವೆ, ಅದ್ರ ಬಗ್ಗೆ ಯೋಚಿಸ್ಬೇಕು. ಅರ್ಥ ಆಯ್ತಾ? ಆನಂದ್ ಅವರೇ, ಇಂಥ ಯೋಚನೆ ನಮ್ಗೆ ನಿಮ್ಗೆ ಇದ್ರೆ ಸಾಕಾಗಲ್ಲ. ಇದೇ ತರ ಯೋಚನೆ ಅವ್ರಿಗೂ ಇರ್ಬೇಕಲ್ವಾ? ನಾವಷ್ಟೇ ಒಳ್ಳೆಯವರಾಗಿದ್ರೆ ಸಾಕ? ನಮ್ ಸುತ್ತಮುತ್ತ ಇರೋರು ಒಳ್ಳೆಯವರಾಗಿರ್ಬೇಕಲ್ವಾ? ಇಲ್ಲ ಅಂದ್ರೆ ಬಲಿಕಾ ಬಕ್ರ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ನನ್ನನ್ನು ಕೇಳೋದಾದ್ರೆ ನೀವು ಯಾವುದಕ್ಕೂ ಒಂದು ಕಂಪ್ಲೇಂಟ್ ಬರ್ಕೊಡೋದೇ ಒಳ್ಳೇದು. ಮಿಕ್ಕಿದ್ದನ್ನ ನಾವು ನೋಡ್ಕೋತೀವಿ. ಯೋಚನೆ ಮಾಡಿ. ನಾನು ಬರ್ತೀನಿ ಅಪರ್ಣ. ಚಿನ್ನ, ಪ್ಲೀಸ್ ನನ್ನ ಮಾತು ಕೇಳೆ. ನೋಡು, ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ. ಆನಂದ್ ಪ್ಲೀಸ್, ಸಮಾಧಾನ ಮಾಡಕ್ ಬರ್ಬೇಡ. ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ಮಾಡಕ್ ಬೇಡ ಅಂತೀಯಲ್ಲ, ಏನ್ ಆನಂದ್ ನೀನು? ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಪ್ಲೀಸ್ ಆನಂದ್, ಏನು ಮಾತಾಡ್ಬೇಡ. ಈ ವಿಷಯದಲ್ಲಿ ಪಾಪ ಪುಣ್ಯ ನೋಡ್ಬಾರ್ದು. ಅವ್ನು ಮಾಡಿರೋದು ಸಣ್ಣ ತಪ್ಪಲ್ಲ, ಮಾಡಬಾರ್ದು ಮಾಡಿದಾನ. ಅವನು ದೊಡ್ಡ ಕ್ರೈಮ್ ಮಾಡಿದಾನ. ಆನಂದ್ ನಿನ್ನನ್ನು ಸಾಯಿಸೋದಕ್ಕೆ ನೋಡಿದಾನೆ. ನಿನ್ನನ್ನ ಅಂತವನ್ನ ಸುಮ್ಮನೆ ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ನಡಿ, ಈಗಲೇ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಫೈಲ್ ಮಾಡ್ಸೋಣ. ನಾನಂತೂ ಅವನ್ನ ಸುಮ್ಮನೆ ಬಿಡೋದೇ ಇಲ್ಲ. ಆನಂದ್, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೆಲ್ಲ ಏನ್ ಮಾಡ್ಬೇಕಿತ್ತು ಆನಂದ್? ಪ್ಲೀಸ್. ಅಲ್ಲ, ನಿನ್ನನ್ನು ಕೊಲೆ ಮಾಡಕ್ ಬಂದವನ್ನ ಸುಮ್ಮನೆ ಬಿಟ್ಬಿಡೋಣ ಅಂತಿದ್ಯಲ್ಲ, ಏನ ಆನಂದ್ ನೀನು? ಚಿನ್ನ ಪ್ಲೀಸ್. ನೋಡು, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ನೀನು ಹೇಳ್ತಾ ಇರೋದು ಕರೆಕ್ಟೇ. ಅವ್ನು ಮಾಡಿರೋದು ತಪ್ಪು, ಅದು ಸರಿ ಅಂತ ಒಪ್ಕೊಳಕ್ಕಾಗಲ್ಲ. ಅವ್ನು ಹಾಗೆ ಮಾಡ್ದ ಅಂತ ನಾವು ದುಡುಕ್ಬಾರ್ದಲ್ವಾ? ಪ್ಲೀಸ್ ಸ್ವಲ್ಪ ತಾಳ್ಮೆ ತಗೋ. ನನ್ನನ್ನು ಯಾಕೆ ಸಮಾಧಾನ ಮಾಡಕ್ ನೋಡ್ತಿದ್ಯಾ ಆನಂದ್? ತಪ್ಪು ಮಾಡೋದೆಷ್ಟು ದೊಡ್ಡ ತಪ್ಪು, ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಅಷ್ಟೇ ದೊಡ್ಡ ತಪ್ಪು. ಅವ್ನು ನಿನ್ನನ್ನ ಕೊಲೆ ಮಾಡೋದಕ್ಕೆ ನೋಡಿದಾನೆ, ಅಂತವನ್ನ ಸುಮ್ಮನೆ ಬಿಡು ಅಂತಿದ್ಯಲ್ಲ. ಚಿನ್ನ ನೋಡು, ಅವನು ಬೇರೆ ಯಾರು ಅಲ್ಲ, ಗೆಳೆಯನ್ ತಮ್ಮ ಕಣೆ. ನಾವ್ ಏನೇ ಮಾಡ್ಬೇಕು ಅಂದ್ರು ಗೆಳೆಯನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಆದ್ರೆ ಆನಂದ್ ಅವನ ತಲೆಯಲ್ಲಿ ಅದು ಯಾಕೆ ಇರ್ಲಿಲ್ಲ? ನೀನ್ ಗೌತಮ್ ಫ್ರೆಂಡ್ ಅನ್ನೋದು ಅವನಿಗೆ ಯಾಕೆ ಬರ್ಲಿಲ್ಲ? ನಿನ್ನನ್ನೇ ಕೊಲೆ ಮಾಡೋದ್ ನೋಡಿದ್ನಲ್ಲ, ಅವನ್ ತಲೆಯಲ್ಲಿ ಇಲ್ದೇ ಇರೋದು ನಮ್ಗೆ ಯಾಕೆ ಬೇಕಾ? ಕೆಲ್ಸಕ್ಕೆ ಬರ್ದೇ ಇರೋ ಸೆಂಟಿಮೆಂಟ್ಸ್ ಅಲ್ಲ. ಅಲ್ಲ ಆನಂದ್, ಅವನು ನಿನ್ನನ್ನು ಸಾಯಿಸೋದಕ್ಕೆ ನೋಡಿದಾನೆ. ದೊಡ್ಡ ಕ್ರಿಮಿನಲ್ ಅವನು, ಕೆಟ್ಟ ಹುಳ. ಅಂತವನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಆನಂದ್. ಅಪ್ಪಣ್ಣ, ನಾನು ಹೇಳೋದು ಅರ್ಥ ಮಾಡ್ಕೊ. ನೀನು ಹೇಳ್ತಾ ಇರೋದು ಕರೆಕ್ಟೇನೆ, ಆದರೆ ಆ ಥರ ಆ್ಯಕ್ಷನ್ಸ್ ಎಲ್ಲ ತಗೋಬಾರ್ದು ನಾವು. ಅವ್ನಿಗೇನು ಮಾಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಈ ವಿಷಯ ನಾನು ಗೌತಮ್ ಹತ್ರ ಮಾತಾಡ್ತೀನಿ. ಮಾತಾಡಕ್ಕೆ ಏನಿದೆ ಆನಂದ್? ಆಗಿರೋದೆಲ್ಲ ಕಣ್ಮುಂದೆನೇ ಇದೆಯಲ್ಲ, ಇನ್ನು ಏನು ಹೋಗಿ ಮಾತಾಡ್ತೀಯಾ? ಮಾತಾಡಿ ಏನ್ ಪ್ರಯೋಜನ ಹೇಳು? ಓ, ನೀನು ಸ್ವಲ್ಪ ಸಮಾಧಾನವಾಗಿರು. ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ? ಆನಂದ್ ಪ್ಲೀಸ್, ನನಗೆ ಸಮಾಧಾನ ಮಾಡಕ್ ಬರಬೇಡ. ಅವತ್ತಾಗಿರೋದೆಲ್ಲ ನೆನ್ಸ್ಕೊಂಡ್ರೆ ನಂಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಹಾಸ್ಪಿಟ್ಲಲ್ಲಿ. ಪ್ಲೀಸ್ ಪ್ಲೀಸ್ ಅಪ್ಪಣ್ಣ, ನೋಡು, ಅಳ್ಬೇಡ. ನಿನ್ನ ಹತ್ರ ನನಗೂ ಹಿಂಸೆ ಆಗುತ್ತೆ. ಏನೋ ಒಂದು ಮಾಡೋಣ, ಇರು, ಅಳ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.